ಟೂ ಮಚ್ ಅಟ್ಯಾಚ್ಮೆಂಟ್ ಫಾರ್ ದಿ ಪಾರ್ಟಿ. ನಾವು ಏನೇ ಆದ್ರೂ ಕೂಡ ಪಾರ್ಟಿ ಬಿಟ್ಟು ಹೋಗಿಲ್ಲ ಅನ್ನೋದೊಂದು ತಪ್ಪಾಗ್ಬಿಡಿದೆ ಅಂತ ಅನಿಸ್ತಾ ಇದ್ರೆ ನೀವು ಏನ್ ಮಾಡಿದ್ ಮಾಡ್ದೇನೆ ಇಲ್ಲೇ ಇರ್ತಾರಪ್ಪ ಅನ್ನೋ ತರ ಗ್ರ್ಯಾಂಟ್ ಮಾಡ್ಕೊಂಡಿದ್ದೀವಿ. ಈ ಜಾತಿ ಬಹಳ ಮುಖ್ಯವಾಗಿ ಬರ್ತಾ ಏನಾಗಿದೆ ರಾಜಕೀಯ ಒಳಗೆ ಜಾತಿ ಜಾಸ್ತಿ ಆಗ್ತಿದೆ. ನಾವೆಲ್ಲ ಬಸವೇಶ್ವರ ತತ್ವ ತರ ಇರ್ಬೇಕು ಅಂತ ನಾನು ಎಲ್ಲರಿಗೂ ಎಷ್ಟೋ ನಮಗೆ ಮಂತ್ರಿ ಅಂತೂ ಮಾಡಿಲ್ಲ. ಅಟ್ಲೀಸ್ಟ್ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿ ರೊಕ್ಕನ ಸ್ವಲ್ಪ ಜಾಸ್ತಿ ಕೊಟ್ಟು ಅಭಿವೃದ್ಧಿ ಮಾಡಿ ಮುಂದೆ ನಮಗೆ ಗೆಲುವಕ್ಕೆ ಅನುಕೂಲ ಮಾಡ್ಕೊಡಿ ಅಂತ ಕೇಳೋಕ್ಕೋಸ್ಕರ ನಾವು ಈ ಸರಿ ಹೈಕಮಾಂಡ್ ಅವರು ಸ್ವಲ್ಪ ತಪ್ಪು ಮಾಡಿದಾಗ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಸಮತೋಲನ ಮಾಡಿಲ್ಲ. ಈಗ ಸರ್, ಈಗ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ರಿ, ಸಾಕಷ್ಟು ಪೈಪೋಟಿಯನ್ನು ಕೊಟ್ಟರಿ, ಕೊನೆ ಕ್ಷಣದಲ್ಲಿ ಬದಲಾವಣೆ ಆಯಿತು, ಏನು ಹೇಳ್ತೀವಿ? ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗಿದ್ದು ನಿಜ. ನಾನು 100ಕ್ಕೆ 200% ಮಿನಿಸ್ಟರ್ ಇದು ಆಗೇ ಆಗ್ತೇನೆ ಅಂತ ನನಗೆ ಭಾಳ ಆಶಾಭಾವನೆ ಇತ್ತು. ನಾನೆಲ್ಲ ಶಾಸಕರು ಕರ್ಕೊಂಡು ಡೆಲ್ಲಿಗೂ ಕೂಡ ಒಂದು 2-3 ಸರಿ ಭೇಟಿನೂ ಕೊಟ್ಟಿದ್ದೆ. ಆಗುತ್ತೆ ಅಂತ ನಾನು ಭಾಳ ಆಸೆ ಇಟ್ಕೊಂಡಿದ್ದೆ. ಆದರೆ ಕೆಲವಾರು ಕಾರಣ ಅಂದರೆ ಈ ಜಾತಿ ಭಾಳ ಮುಖ್ಯವಾಗಿ ಬರ್ತಾ ಏನಾಗಿದೆ ರಾಜಕೀಯ ಒಳಗೆ ಜಾತಿ ಜಾಸ್ತಿ ಆಗ್ತಿದೆ. ನಾವೆಲ್ಲ ಬಸವೇಶ್ವರ ತತ್ವ ಥರ ಇರಬೇಕು ಅಂತ ನಾನು ಎಲ್ಲರಿಗೂ ಎಷ್ಟೋ ಸರಿ ಹೇಳ್ತೀನಿ. ಇವರು ಜಾತಿ ತೊಗೊತಾರೆ ಮತ್ತು ಜಾತಿಯೊಳಗೆ ಉಪಜಾತಿ ತೊಗೊತಾರೆ. ನಮ್ಮ ಪ್ರಾಚಾರ ಏನಾಗಿದೆ, ನಾನು ವೀರಶೈವ ಪಂಡಿತರ ಇದ್ರಲ್ಲಿ ಹುಟ್ಟಿದ್ವಿ, ಕುಟುಂಬದಲ್ಲಿ ಹುಟ್ಟಿದ್ವಿ. ಈಗ ಫಸ್ಟ್ ಲಿಸ್ಟ್ ಒಳಗೆ ಈಶ್ವರ್ ಖಂಡ್ರೆ ಅವರು ಮತ್ತು ಶರಣ್ ಪ್ರಕಾಶ್ ಅವರಿಬ್ಬರು ಪಂಡಿತರು. ಫಸ್ಟ್ ಲಿಸ್ಟ್ ಒಳಗೆ ಇಬ್ಬರು ಪಂಡಿತರು ಆಗ್ಬೋದು. ಮತ್ತು ನಮ್ಮ ಎರಡನೇ ಇದರೊಳಗೆ ಕೂಡ ಈ ಸಬ್ ಕ್ಯಾಸ್ಟ್ ಉಪಜಾತಿಗೆ 3-4 ಹೆಣ್ಣು ಕೊಡೋಕ್ಕಾಗುತ್ತಪ್ಪ ಅಂಥೇಳಿ ಮೊನ್ನೆ ಅವರು ಮಲ್ಲಿಕಾರ್ಜುನ್ ಕೊಟ್ಟರು, ಸಾದರ ಲಿಂಗಾಯಿತು. ಆಮೇಲೆ ನಮ್ಮ ರಾಯರೆಡ್ಡಿ ಕೊಟ್ಟರು, ರೆಡ್ಡಿ ಲಿಂಗಾಯಿತು. ಆಮೇಲೆ ವಿಜಯ ಕಾಶ್ಯಪ್ ನಾವು ಕೊಟ್ಟರು, ಪಂಚಮಸಾಲಿಯವರು. ಆಮೇಲೆ ಇನ್ನೊಂದು ಗಾಣಿಗೆರು, ಸೌದಿ. ಆ ಥರ ಎಲ್ಲ ಉಪಜಾತಿಗಳು ಕೊಟ್ಕೊಂಡ್ಬಂದು ನನಗೆ ನಿರಾಶೆ ಆದಂಗೆ ಆಯಿತು. ಹಿಂಗಾಗಿ ನಾನು ಬಿಟ್ಟು ಹೋಗೋದಿಲ್ಲ ಅಂತೇಳಿ ಅದೇ ಎಲ್ಲಾದರೂ ಅವರಿಗೆ ದೊಡ್ಡ ಒಂದು ಪ್ಲಸ್ ಆಯ್ತಾ ಅಂತ. ಅದು ಈಗ ಏನಾಗಿದೆ, ಟೂ ಮಚ್ ಅಟ್ಯಾಚ್ಮೆಂಟ್ ಫಾರ್ ದಿ ಪಾರ್ಟಿ. ನಾವು ಏನೇ ಆದ್ರೂ ಕೂಡ ಪಾರ್ಟಿ ಬಿಟ್ಟು ಹೋಗಿಲ್ಲ ಅನ್ನೋದೊಂದು ತಪ್ಪಾಗ್ಬಿಡಿದೆ ಅಂತ ಅನಿಸ್ತಾ ಇದೆ. ನೀವು ಏನು ಮಾಡ್ದೇನೆ ಇಲ್ಲೇ ಇರ್ತಾರಪ್ಪ ಅನ್ನೋ ಥರ ಗ್ರ್ಯಾಂಟ್ ಮಾಡ್ಕೊಂಡಿದ್ದಾರೆ. ಈಗ ಭಾಳ ಜನ ರಾಜೀನಾಮೆ ಕೊಡ್ತೀನಿ ಅದು ಹೆದರ್ಸ್ತಾರೆ. ಅವ್ರ ಮನೆಗೆಲ್ಲ ಹೋಗಿ ಇವರು ಸಮಾಧಾನ ಮಾಡಿಸ್ತಾರೆ. ಅರ್ಥ ಆಯ್ತು. ಆದ್ದರಿಂದ ನಾವು ಪಕ್ಷದಾಗ ಇರ್ತೀವಿ. ಈಗ ಮತ್ತೆ 13ನೇ ತಾರೀಕು ಅಧಿವೇಶನ ಸ್ಟಾರ್ಟ್ ಆಗ್ತದೆ. ನಾವೆಲ್ಲ ಸುಮಾರು ಒಂದು 20-25 ಜನ ಎಮ್ ಎಲ್ ಒಂದು ಮೀಟಿಂಗ್ ಸೇರೋಣ ಅಂತ ಇದ್ದೀವಿ. ಮೀಟಿಂಗ್ ಸೇರಿ ಹೈಕಮಾಂಡ್ಗೆ ಆಗಲಿ ನಮ್ಮ ವರಿಷ್ಠರಿಗೆ ಹೆದರ್ಸೋಕ್ಕೆ ಬ್ಲ್ಯಾಕ್ ಮೇಲಿಂಗ್ ಟ್ಯಾಕ್ಟಿಕ್ಸ್ಗಲ್ಲ. ನಮಗೆ ಮಂತ್ರಿ ಅಂತೂ ಮಾಡಲಿಲ್ಲ. ಅಟ್ಲೀಸ್ಟ್ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿ ರೊಕ್ಕನ ಸ್ವಲ್ಪ ಜಾಸ್ತಿ ಕೊಟ್ಟು ಅಭಿವೃದ್ಧಿ ಮಾಡಿ ಮುಂದೆ ನಮಗೆ ಗೆಲುವಕ್ಕೆ ಅನುಕೂಲ ಮಾಡ್ಕೊಡಿ ಅಂತ ಕೇಳೋಕ್ಕೋಸ್ಕರ ನಾವು ಒಂದು ಮೀಟಿಂಗ್ ಕರಿತೀವಿ. ಸರ್, ಕುಷ್ಟಗಿ ಶಾಸಕರು ಒಂದು ಕಡೆ ಆರೋಪ ಮಾಡ್ತಾರೆ, ಫಂಡಿಂಗ್ ಆದವ್ರು ಮಿನಿಸ್ಟರ್ ಆಗ್ತಾರೆ, ಇಲ್ಲಾಂದ್ರೆ ಆಗಲ್ಲ. ಕುಷ್ಟಗಿ ಶಾಸಕರು ಯಾರಪ್ಪ? ದೊಡ್ಡಗೌಡ ಇವರು ಬಿಜೆಪಿ ಶಾಸಕರು. ಬಿಜೆಪಿ ಅವ್ರಿಗೆ ಆಗಲಿ JDS ಅವ್ರಿಗೆ ಏನು ಕೆಲಸ ಏನಿದೆ, ಅಪಾದನೆ ಮಾಡೋದೇ ಕೆಲಸ ಅಲ್ವಾ? ಅವ್ರಿಗೇನು ಕೆಲಸನೇ ಇಲ್ವಲ್ಲ. ಈಗ ಸರ್ಕಾರ ನಂಬ್ತಿರೋದ್ರಿಂದ ಸರ್ಕಾರದ ಮೇಲೆ ಏನಾದ್ರು ಒಂದು ಅಪಪ್ರಚಾರ ಮಾಡೋದೇ ಕೆಲಸ. ಅವರು ಹೇಳ್ತಾರೆ, ಏನು ಮಾಡೋಕ್ಕೆ. ಸಚಿವ ಸ್ಥಾನದಲ್ಲಿ ಯಾವುದೇ ಫಂಡಿಂಗ್ ಇರಲ್ಲ ಅಂತ ಅಂಥವೆಲ್ಲ ಏನಿಲ್ಲ. ಫಂಡಿಂಗ್ ರಾಜಕೀಯ ಇಲ್ಲವೇ ನಮ್ಮಲ್ಲಿ. ಯಾವುದೇನಿದ್ರು BJP ಆಪರೇಷನ್ ಕಮಲ ಗಿಮ್ಲ ಮಾಡಿದ್ದು ಅವರೇ, ನಮ್ಮ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿಲ್ಲ. ನಾವು ಈಗ ಬರೋ ನಮ್ಮ ಸರ್ಕಾರದಾಗ ಎಲ್ಲ ಕೆಲಸ ಚೆನ್ನಾಗಿ ಮಾಡಿ ಮುಂದೆ ಬರೋಂಥದ್ದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಬರೋಕ್ಕೆ ಮಾಡ್ತೀವಿ. ಸರ್, ಕಡೆಯದಾಗಿ ತಮ್ಮ ನಿಲುವು ಏನು? ನಾವು ಕಾಂಗ್ರೆಸ್ ಪಕ್ಷ ನಿಷ್ಠವಾಗಿರ್ತೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ಪಕ್ಷ ಸಂಘಟನೆ ಮಾಡ್ತೀವಿ. ಮುಂದೆ ನಮ್ಮ ಸರ್ಕಾರ ಬರೋಕ್ಕೆ ನಾವೆಲ್ಲ ಕಾರ್ಯ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಈಗಾಗಲೇ 3 ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ವಿ, ಆದರೆ ಮಾಡಲಿಲ್ಲ ಅವರು. ಈ ಸರಿ ಹೈಕಮಾಂಡ್ ಅವರು ಸ್ವಲ್ಪ ತಪ್ಪು ಮಾಡಿದಾಗ ನನಗೆ ಅನಿಸ್ತಾ ಇದೆ. ಯಾಕಂದರೆ ಸಮತೋಲನ ಮಾಡಲಿಲ್ಲ. ಈಗ ಕೊಪ್ಪಳ ತಾಲೂಕೊಳಗೆ 3 ಜನ MLA ಇದ್ದಾರೆ, 2 ಮಂತ್ರಿ ಕೊಟ್ಟಿದ್ದಾರೆ, 2 ಮಂತ್ರಿ ಕೊಟ್ಟಿದ್ದಾರೆ. ಆಯಿತಾ? ಈಗ ನಮ್ಮದು 18 ಅಸೆಂಬ್ಲಿ ಕ್ಷೇತ್ರ ಇದೆ, 11 ಜನ ಗೆದ್ದಿದ್ವಿ. ನಮ್ಮ 3 ಜನ ಕೊಡೋ ಬಂದು 2 ಕೊಡು, ಒಂದೇ ಕೊಟ್ಟರು ಎಕ್ಸ್ಟ್ರಾ. ಮೊದಲು ಸತೀಶ್ ಅವ್ರು ಫಸ್ಟ್ ಲಿಸ್ಟೇ ಆಯಿತು, ಸೆಕೆಂಡ್ ಲಿಸ್ಟೇ ಒಂದೇ ಕೊಟ್ಟರು. ಆದ್ದರಿಂದ ಸ್ವಲ್ಪ ಸಮತೋಲನ ಸರಿಯಾಗಿಲ್ಲ ಅಂಥೇಳಿ ಭಾಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ. ನೀವು ಕೊಪ್ಪಳದ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿ ಕೊಪ್ಪಳದ ಶಾಸಕ ರಾಘವೇಂದ್ರ ಇಟ್ನಾಳ್ ಆಗಿರ್ಬೋದು, ಅಶೋಕ್ ಪಟ್ಟಣ್ ಅವರಾಗಿರ್ಬೋದು, ಏನು ಸಿದ್ದರಾಮಯ್ಯನವರಿಗೆ ಪರಮಾಪ್ತರಾಗಿದ್ದರು. ಅದು ಎಲ್ಲಿ ಒಂದು ಕಡೆ ಕಾರಣ ಆಯ್ತು. ಇನ್ನೊಂದು ಏನಂದರೆ ಕಾರಣ ಬೇಕಾದಷ್ಟು ಇದಾವೆ. ನಾವೆಲ್ಲ ಪತ್ರಿಕೆಗೆ ನಿಮ್ಮ ಟಿವಿಗೆ ಹೇಳೋಕ್ಕಾಗಲ್ಲ. ಬೇರೆ ಬೇಕಾದಷ್ಟು ಕಾರಣಗಳಿದ್ದಾವೆ. ಅದರಿಂದ ಸಿದ್ದರಾಮಯ್ಯ ಅವ್ರಿಗಾಗಲಿ, DK ಶಿವಕುಮಾರ್ ಆಗಲಿ, ಹರಿಪ್ರಸಾದ್ ಕುಣಿಸಿ ಕೂತ್ಕೊಂಡೆಲ್ಲ ಹೈಕಮಾಂಡ್ ಮಾಡಿದರೆ ಕರೆಕ್ಟಾಗಿ ಆಗ್ತಾಯಿತ್ತು. ಅವ್ರೇನು ಮಾಡೋದು, ಹೈಕಮಾಂಡ್ ಅವ್ರಿಗೆ ಇವ್ರ ಲೀಸ್ಟ್ ಇಸ್ಕೊಂಡು ಅವರೇ ಫೈನಲ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ಸಮತೋಲನ ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಹೈಕಮಾಂಡ್ ಅವ್ರಿಗೆ ಯಾವ ಜಿಲ್ಲೆಯದೆಲ್ಲ ಗೊತ್ತಾಗಿಲ್ಲ. ಹಾಗಾಗಿ ಸ್ವಲ್ಪ ತೊಂದರೆ ಆಗಿದೆ. ಆದ್ದರಿಂದ ಮುಂದೆ
ನಡೀತಾ ಇದೆ, ಡಿಸ್ಕಷನ್ ನಡೀತಾ ಇದೆ. ಭಾಳ ಜನ ಸೀನಿಯರ್ಸ್ಗೆಲ್ಲ ಬಿಟ್ಟಿದ್ದಾರೆ. ನಾವೀಗ 50 ವರ್ಷ ಆಯಿತು ನಾವು ರಾಜಕೀಯವಾಗಿ. ನಾನು ಎಲ್ಲರಿಗಿಂತ ಸೀನಿಯರು. ಈಗ ಸಚಿವ ಸಂಪುಟ ಏನಿದೆಯೋ ಒಂದು 3-4 ಚೆನ್ನಾಗಿ ಬಿಟ್ಟರೆ ಅವರೆಲ್ಲ ನಮ್ಮ ಸಹೋದ್ಯೋಗಿಗಳೇ ಪಾಪ. ಅವರು ಕೂಡ 4-4 ಜನ ಅವ್ರು ಬಿಟ್ಟರೆ ನಾನೇ ಭಾಳ ಸೀನಿಯರ್ ನಾನೇ ಇದ್ದೀನಿ. ಓಕೆ, ಈಗ ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.